ಈಗ ಆಲ್ರೆಡಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗಾಗಿ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡಿದ್ರು. ಆದರೆ ಈಗ ಅದಕ್ಕೆ ಯಾವುದೇ ರೀತಿ ಉತ್ತರ ಸಿಕ್ಕಿಲ್ಲ, ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿ ಈಗ ಮತ್ತೆ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತೆ ಈಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳ ಆಗ್ರಹ ಇದೆ. ಇದೇ 24ರಂದು ಬೃಹತ್ ಪ್ರತಿಭಟನೆ ಮೂಲಕ ಮತ್ತೊಮ್ಮೆ ಎಚ್ಚರಿಕೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಎಬಿವಿಪಿ ಸಂಘಟನೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ಗಳ ಮೇಲೆ ಈಗ ರಾಜ್ಯ ಸರ್ಕಾರ ನೆಪ ಹೇಳ್ತಿದೆ. ಮೀಸಲಾತಿ ಬಗೆಹರಿಸಿ ನೇಮಕಾತಿಯನ್ನ ಆರಂಭಿಸಲು ಕೂಡ ಒತ್ತಾಯವನ್ನ ಮಾಡ್ತಾ ಇದೆ. ನಮಗೆ ಪ್ರತಿಭಟನೆಗೆ ಪರ್ಮಿಷನ್ ಕೊಡಬೇಕಷ್ಟೇ ಅಂತ ಹೇಳಿ ಪ್ರತಿಭಟನೆಗೆ ಅವಕಾಶ ಇಲ್ಲದಿದ್ರೆ, ಒಂದು ವೇಳೆ ಏನಾದರೂ ಅವಕಾಶ ಕೊಡದೆ ಹೋದ್ರೆ ನಾವು ನಮ್ಮ ಸಮಸ್ಯೆಗೆ ನೀವು ಬಗೆಹರಿಸದಿದ್ರೆ ನೀವು ಮತ್ತೊಂದು ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 3 ವರ್ಷ ಆಯಿತು. ಒಂದು ಏನಂದ್ರೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಬಂದು 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇದನ್ನ ನಾವು 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಟೀಚರ್ ವೇಕೆನ್ಸಿ 80,000 ಹುದ್ದೆ ಇದೆ, ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಿಂದ 30,000 ಖಾಲಿ ಹುದ್ದೆ ಇದೆ. ಮತ್ತೆ 11,000 ಕಂದಾಯ ಇಲಾಖೆಯಿಂದ, ಆರೋಗ್ಯದಿಂದ 40,000 ಇಲಾಖೆ. ಪ್ರತಿ ಅಂಶಗಳ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದರು. ಅವ್ರಿಗೆ ನಾವು ಕರೆಸಿ ಮಾತಾಡಿ ಅವ್ರದ್ದು ಪ್ರತಿಭಟನೆಯ ಸ್ವರೂಪ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದೆಲ್ಲ ಮಾಹಿತಿಯನ್ನು ಕೇಳಿದ್ವಿ. ಅದು ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಾಧ್ಯಾಸಾಧ್ಯತೆಗಳನ್ನ ಪರಿಶೀಲಿಸಿ ಅವರಿಗೆ ಅನುಮತಿಯನ್ನು